ದರ್ಶನ್ ಅವರು ಅಂದ್ರೆ ಮೆಜೆಸ್ಟಿಕ್ ದಿನಗಳನ್ನ ನೆನೆಸ್ಕೊಂಡ್ರೆ ಸರ್ ನಿಮ್ಮ ಹತ್ರ ಅಂದ್ರೆ ಕಷ್ಟಗಳಿದೆಯಲ್ಲ ಸರ್, ಆ ಬಡತನ ಅಂದ್ರೆ ಕಷ್ಟದ ಒಂದು ದಿನಗಳು ಅದನ್ನೇನಾದ್ರು ಮಾತಾಡ್ತಾರೆ? ಯಾಕಂದ್ರೆ ಒಂದಷ್ಟು ಆ ಹೊರಗಡೆ ಇಂಡಸ್ಟ್ರಿನಲ್ಲಿ ಮಾತಾಡ್ತಾರೆ, ಆರಂಭದ ದಿನಗಳಿಗೆ ದರ್ಶನ್ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಕೋಪ ಒಂದಷ್ಟು ಜನಗಳ ಮೇಲೆ ಅವ್ರಿಗಿತ್ತು ಅಂತ. ಅದು ನಿಜ, ಅದು ನಿಜ, ಅದು ಬಹುಶಃ ಸಹಜ ಕೂಡ. ಈಗ ನೀನ್ ಬೇರೆ ನೀನು ಸಿನಿಮಾಗೆ ಲಾಯಕ್ಕಿಲ್ಲ ಹೋಗು ಅಂತ ಯಾರೋ ಅಂದ್ರೆ, ನಂತರ ಇವ್ರು ಬೆಳೆದ ಮೇಲೆ ಅವ್ರು ಡೇಟ್ಗೆ ಹೋದಾಗ ಹೆಂಗಿರುತ್ತೆ, ಆ ಥರದ್ದು ಒಂದು ಮನುಷ್ಯ ಸಹಜವಾದಂತ ಗುಣ ಅದು. ಬಟ್ ಅದು ಬೇರೆ, ಅದು ಸಹಜ ಸರ್. ಈಗ ಅವರು ಅವತ್ತಿದ್ದ ಆರ್ಥಿಕ ಪರಿಸ್ಥಿತಿ ಬೇರೆ, ಇವತ್ತಿರುವ ಆರ್ಥಿಕ ಪರಿಸ್ಥಿತಿ ಬೇರೆ. ಇದನ್ನ ನಾವು ಬೆಳವಣಿಗೆ ಅಂತಲೇ ಭಾವಿಸ್ಬೇಕಲ್ವಾ. ಈ ಬೆಳವಣಿಗೆ ಒಳ್ಳೆಯದೇ, ಆ ಒಳ್ಳೆಯದನ್ನ ಕಾಪಿಟ್ಟುಕೊಳ್ಳೋದು ಬಹಳ ದೊಡ್ಡ ಕೆಲಸ. ಅಣ್ಣವ್ರಿಗಿಂತ ಸ್ಟಾರು ಯಾರು ಇಲ್ಲ, ವಿಷ್ಣು ಸರ್ಗಿಂತ ಸ್ಟಾರ್ ಇಲ್ಲ. ಅಂತ ಸ್ಟಾರ್ಗಳನ್ನ ನೋಡಿರಂತ ಜನ ನಮ್ಮೂರು. ಈ ಜೀವಮಾನದಲ್ಲಿ ಹೇಗೆ ತಮ್ಮ ಖಾಸಗಿ ಬದುಕನ್ನ ಕಾಯ್ದಿಟ್ಕೊಂಡಿದ್ರಲ್ಲ, ಹಾಗೆ ಕಾಯ್ದಿಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇವತ್ತಿನ ಕಲಾವಿದರಿಗೆ ಇದ್ದೇ ಇದೆ. ನೀವು ಯಾರಿಂದ ಏನ್ ಕಲಿತೀರೋ ಇಂಥವುಗಳನ್ನ ಕಲೀಲೇಬೇಕು, ಒಳ್ಳೆಯದನ್ನ ನಾವು ತಗೊಳ್ಳೇಬೇಕು. ಮತ್ತೆ ಇವತ್ತಿರುವ ಸೋಷಿಯಲ್ ಮೀಡಿಯಾದ ಅಬ್ಬರದಲ್ಲಿ ಅವ್ರಿಗೂ ಕಷ್ಟ ಆಗುತ್ತೆ, ಎಲ್ಲಾ ಕಲಾವಿದರಿಗೂ ಅಷ್ಟೇ. ಯಾಕೆಂದ್ರೆ ಈ ಹೀರೋ ಇಲ್ಲಿದ್ದಾನೆ, ಆ ಹೀರೋ ಅಲ್ಲಿ ಕೂತಿದ್ದಾನೆ, ಈ ಹೀರೋ ಇಲ್ಲಿ ತಿಂಡಿ ತಿಂತಾ ಇದ್ದಾನೆ, ಯಾರೋ ಸೋಷಿಯಲ್ ಮೀಡಿಯಾಲ್ ಹಾಕ್ತಾರೆ, ಯಾರೋ ಇದು ಮಾಡ್ತಾರೆ. ಈ ಸೋಷಿಯಲ್ ಮೀಡಿಯಾ ಅಫ್ಕೋರ್ಸ್ ಅದನ್ನೇನು ತಪ್ಪು ಅಂತ ಹೇಳ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.